ಇದು ಉತ್ತ ಹಂಗ್ ಸಾಮಾನ್ಯವಾಗಿ ಬೆಳೆಯಲ್ಲ ಸರ್. ಹಾ ಸರ್. ಉತ್ತ ಎಲ್ಲಿ ಸಾವಯವ ಮಾಡ್ತಿರ್ತಾರೆ, ಎಲ್ಲಿ ನೆಲ ಪೌಷ್ಟಿಕಾಂಶ ಫಲವತ್ತತೆ ಇರ್ತೈತೆ, ಯಾವುದೇ ಕೆಮಿಕಲ್ ಅಥವಾ ರಾಸಾಯನಿಕ ಬಳಸಂಗಿರ್ತದೆ, ಅಲ್ಲಿ ಮಾತ್ರ ಉತ್ತ ಬೆಳೀತದೆ ಸರ್. ಒಂದು ಆಮೇಲೆ ಅದು ಏನಪ್ಪಾ ಅಂತಂದ್ರೆ ಗೊನೆ ಬತ್ತಿದಂಗೆನೆ ಆದ್ರೆ ಹೂವು ಬರುತ್ತೆ ಸರ್. ಒಂದ್ ಸ್ವಲ್ಪ ಕಡೆ ಬಂದು ತೋರಿಸಿ ಸರ್. ಅಲ್ಲಿ ಹೂವು ಕಾಣುತ್ತೆ ಸರ್. ಆ ಹೂವನ ನಾನು ಪಟಾಶಿಗೆ ಬಿಡ್ಕೊಂತೀನಿ ಸರ್. ಅಲ್ಲಿ ಕಾಣ್ತಿದ್ಯಲ್ಲ ಅದು ಮಾಡಿ ಸರ್. ಆ ಹೂವನ ನಾನು ಪಟಾಶಿಗೆ ಬಳಸ್ಕೊಂತೀನಿ. ಅದೇ OWDCಗೆ ಕಟ್ ಮಾಡಿ ಹೂವು ಹಾಕ್ತೀನಿ. ಒಂದು ಅದನ್ನ ಯಾವಾಗ ಕಟ್ ಮಾಡಾಕ್ತೀನಿ ಅಂತಂದ್ರೆ ಆದಷ್ಟು ಅಲ್ಲಿ ಆ ಊದ್ ಮೇಲೆ ಇದೆಯಲ್ಲ ಸರ್, ಅವನ್ನೆಲ್ಲ ಜೇನುಹುಳುಗಳು ತಿಂತವೆ ಸರ್. ಜೇನುಹುಳುಗಳೆಲ್ಲ ಮಕರಂದ ಹೀರಿ ಮಾಡಿ ಇನ್ನೇನ್ ಬಾಳೆಗೊನೆ ಯಾವಾಗ ಬಲಿತೈತೋ ಅಂತ ಟೈಮಲ್ಲಿ ನಾನು ಹೂವು ತಕೊಂಡು ಕಟ್ ಮಾಡ್ಕೊಂಡು ನಾನು OWDCಗೆ ಬಳಸ್ತೀನಿ ಸರ್. ಗುಂಪು ಬಾಳೆ ಮಾಡೋದ್ರಿಂದ ಉಪಯೋಗ ಏನಪ್ಪಾ ಅಂತಂದ್ರೆ ಮೇಯ್ನು ಕಂದು ಸಿಗ್ತವೆ ನಮ್ಗೆ. ಕಂದುಗಳು ಸಿಗ್ತಾ ಹೋಗ್ತವೆ ಒಂದು. ಆಮೇಲೆ ಯಾವುದೇ ಕಾರಣಕ್ಕೂ ಗಾಳಿ ಪಾಳಿ ಬೀಸ್ದಾಗ ಮಾಡ್ದಂಗೆ ಆಮೇಲೆ ನೀರು ಹೆಚ್ಚಿಗೆ ಬಿಡ್ದಂಗೆ, ತೀರಾ ಜಾಸ್ತಿನೂ ಬಿಡಬಾರ್ದು, ತೀರಾ ಕಮ್ಮಿನೂ ಬಿಡೋದು. ಆತರ ಬಿಡೋದ್ರಿಂದ ಸಪೋರ್ಟ್ ಆಗಿ ನಿಂತ್ಕೊಳ್ಳುತ್ತೆ ಸರಿ ಸರ್. ನಮ್ಮ ಹೆಜ್ಜೆ, ನಮ್ಮ ದಾರಿ, ನಮ್ಮ ಗುರಿ ಕರೆಕ್ಟ್ ಆಗಿದ್ದು ನಿಸ್ವಾರ್ಥದಿಂದ ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂತ ಹೋದ್ರೆ, ಪರಿಶುದ್ಧ ಮನಸ್ಸಿಂದ ಮಾಡ್ಕೊಂತ ಹೋದ್ರೆ ಸರ್ ಇವತ್ತಲ್ಲ ನಾಳೆ ಒಳ್ಳೇದಾಗಿ ಆಗುತ್ತೆ ಸರ್. ಸರ್ ಈಗ ಗುಂಪು ಬಾಳೆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಅಂದ್ರಿ ಸರ್. ಸರ್ ಅದೇ ಈಗ ನಾನು 4 ಗಿಡ ಮನೆಗೆ ಅಂತ ನೆಟ್ಟಿದ್ದು ಸರ್. ಇವತ್ತು ಮನೆ ಸಣ್ಣ ಪುಟ್ಟ ಖರ್ಚು ಇದೆ ನೋಡ್ಕೊಂತ ಐತೆ ಸರ್ ಗುಂಪು ಬಾಳೆ. ಆಮೇಲೆ ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಇದು ಗುಂಪು ಬಾಳೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅಥವಾ ಗುಂಪು ಬಾಳೆ ಕಾನ್ಸೆಪ್ಟ್ ಅಂತಕ್ಕೋಸ್ಕರ ಮಾಡಿದ್ದಲ್ಲ ಸರ್. 4 ಬಾಳೆ ಮನೆಗ್ ಬೇಕು ಅನ್ನೋದಕ್ಕೋಸ್ಕರ ನೆಟ್ಟಿದ್ದು. ಏನಾಯ್ತು ಅಂದ್ರೆ ಅದ್ ಹಂಗೆ ಬೆಳೀತಾ ನನ್ನ ಕೆಲಸದ ಒತ್ತಡ ಅಥವಾ ನನ್ನ ಟೈಮ್ ಕೊಡಕ್ ಆಗದೆ ಏನೋ ಅದ್ ಹಂಗೆ ಗುಂಪು ಬಾಳೆಯಾಗಿ ಕನ್ವರ್ಟ್ ಆಯ್ತು ಸರ್. ಅಷ್ಟೇ ಗುಂಪು ಬಾಳೆಯಾಗಿ ಕನ್ವರ್ಟ್ ಆಯ್ತು ಸರ್. ಆಮೇಲೆ ಗುಂಪು ಬಾಳೆ ಮಾಡೋದ್ರಿಂದ ಏನು ಅನಾನುಕೂಲ ಏನಿಲ್ಲ ಸರ್. ನಾನಾ ಪ್ರಯೋಜನ ಇದಾವೆ. ಗುಂಪು ಬಾಳೆ ಮಾಡೋದ್ರಿಂದ ನಾನಾ ಪ್ರಯೋಜನ ಇದಾವೆ. ಬೇಕಾದ್ರೆ ನಿಮ್ಗೆ ಇನ್ನ ಒಂದು ಆಮೇಲೆ ಹೇಳ್ತೀನಿ, ತೊಂದ್ರೆ ಇಲ್ಲ. ಈ ಏನಪ್ಪಾ ಅಂದ್ರೆ ಇದರಿಂದ ಪ್ರಯೋಜನ ಏನು ಅಂತಂದ್ರೆ ಬಾಳೆಯಲ್ಲಿ ಪಟಾಶ್ ಇದೆ ಅಂತ ಎಲ್ಲರಿಗೂ ಗೊತ್ತು ಸರ್. ಹೌದು ಸರ್. ಆಮೇಲೆ ಇದ್ರಲ್ಲಿ ಬರೋ ಕಂದುಗಳನ್ನ ಎಪ್ಕೊಂಡು ಮಲ್ಟಿಪ್ಲೈ ಮಾಡ್ಬೋದು ಅನ್ನೋದು ಎಲ್ಲರಿಗೂ ಗೊತ್ತು ಸರ್. ಹೌದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇದರಲ್ಲಿ ಬಾಳೆಕಂದು ಬಾಳೆಗೊನೆ ಬೀಳೋಕ್ಕಿಂತ ಮುಂಚೆ ಆ ಬಾಳೆಗೊನೆಗೆ ಸಪೋರ್ಟ್ ಆಗಿ ಹಿಂದೆ ಮುಂದೆ ಬಾಳೆಕಂದುಗಳನ್ನ ಬಿಡ್ಕೋಬೇಕು ಸರ್. ಆತರ ಬಿಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಬಣ್ಣಿ ಮಳೆ ಬರೋ ಟೈಮಲ್ಲಿ ಗಾಳಿ ಸಿಕ್ಕಾಪಟ್ಟಿರೋದ್ರಿಂದ ಆ ಟೈಮಲ್ಲಿ ಉಳ್ಕೊಂಡ್ ಬೀಳೋ ಅಂತ ಚಾನ್ಸಸ್ಗಳು ಜಾಸ್ತಿ ಇರ್ತವೆ. ಆಯ್ತು, ಹಾಗೆ ನೀವ್ ಹಂಗೆ ತೋರಿಸಬಹುದು ಸರ್. ಇದನ್ನ ಹಂಗೆ ತೋರಿಸಿ ಸರ್. ನೋಡಿ ಸರ್, ಇಲ್ಲಿ ನಮ್ದು ಬುಡದಲ್ಲೇನೆ ಬಾಳೆ ಗಿಡದ ಬುಡದಲ್ಲೇನೆ ಉತ್ತ ಕಟ್ಟಿದೆ. ಉತ್ತ ಅಂದ್ರೆ ಈಗ ಗೆದ್ಲುಗಳು ತಿಂದು ಮಾಡಿ ಊಟ ಕಟ್ಟಿದೆ. ಇದು ಉತ್ತ ಹಂಗ್ ಸಾಮಾನ್ಯವಾಗಿ ಬೆಳೆಯಲ್ಲ ಸರ್. ಉತ್ತ ಎಲ್ಲಿ ಸಾವಯವ ಮಾಡ್ತಿರ್ತಾರೆ, ಎಲ್ಲಿ ನೆಲ ಪೌಷ್ಟಿಕಾಂಶ ಫಲವತ್ತತೆ ಇರ್ತೈತೆ, ಯಾವುದೇ ಕೆಮಿಕಲ್ ಅಥವಾ ರಾಸಾಯನಿಕ ಬಳಸಂಗಿರ್ತದೆ, ಅಲ್ಲಿ ಮಾತ್ರ ಉತ್ತ ಬೆಳೀತದೆ ಸರ್. ಆಮೇಲೆ ಉತ್ತ ಹೆಂಗ್ ಬೆಳೀತದೆ, ಗೆದ್ದುಳುಗಳು ನೋಡಿದ್ರಲ್ಲ, ಗೆದ್ದುಳುಗಳಲ್ಲೂ 3 ಟೈಪ್ ಇದೆ ಸರ್. ಸೇಮ್ ಹೆಂಗೆ ಅದರಲ್ಲೂ ಕೆಲ್ಸಕಾರ ಹುಳ, ರಾಣಿ ಹುಳ, ಗಂಡು ಹುಳ ಈ ತರದಲ್ಲಿ ಇರ್ತವೆ ಸರ್. ಅದರಲ್ಲೂ 3 ಟೈಪಲ್ಲಿ ಇರ್ತವೆ. ನೋಡಿ ನೀವು ತೋರಿಸಬಹುದು ಸರ್. ನಮ್ಮ ಬುಡದಲ್ಲೇನೆ ಇವಾಗ ಇದು ಬೆಳೆದಿದೆ. ಅದೇ ಒಳ್ಳೆ ಮಣ್ಣು ಫಲವತ್ತತೆ ಸರ್. ಆಮೇಲೆ ಇದೇನಾಗುತ್ತೆ ಗೊತ್ತಾ ಸರ್, ಈ ಮಣ್ಣು ಈಗ ಇದ್ರಲ್ಲಿ ಇದೆಯಲ್ಲ, ಈ ಮಣ್ಣ ನಾವು 1 kg ಮಣ್ಣ 200 ಲೀಟರ್ ಡಮ್ಮಲ್ ಹಾಕಿ, 1 kgನ 200 ಲೀಟರ್ ಡಮ್ಮಲ್ ಹಾಕಿ 7 ರಿಂದ 9 ದಿವಸ ತಿರುಗಿಸ್ತಾ ಬಂದ್ರೆ ಬೆಳಿಗ್ಗೆ ಸಾಯಂಕಾಲ, ಅಂದ್ರೆ ಇದೇನ್ ಜೀವಾಮೃತ ಪ್ರೋಸೆಸ್ ಅಥವಾ ಗೋಪಾಮೃತ OWDC ಪ್ರೋಸೆಸ್ ಮಾಡ್ತಾ ಬಂದ್ರೆ ಇದು ಒಳ್ಳೆ ಇದ್ರಲ್ಲೂ ಒಳ್ಳೆ ತಾಕತ್ ಇರುತ್ತೆ ಸರ್. ಇದರಲ್ಲೂ ಒಳ್ಳೆ ತಾಕತ್ ಇರುತ್ತೆ, ಒಳ್ಳೆ ಪೌಷ್ಟಿಕಾಂಶಗಳು ಇರ್ತವೆ ಸರ್. ಈಗ ನೋಡಿ ಸರ್, ನೋಡಿ ಏನ್ ತೊಂದ್ರೆ, ಈಗ ಇದೇ ಮಣ್ಣೆ, ಇದೇ ಪೌಷ್ಟಿಕಾಂಶ ಇರೋ ಮಣ್ಣೆ ನಮ್ಗೆ ಬಾಳೆ ಗಿಡ ಸಿಗ್ತಾ ಹೋಗುತ್ತೆ. ಆಯ್ತಾ. ಆಮೇಲೆ ನೋಡಿ ಎಷ್ಟು ಕಂದುಗಳಿದಾವೆ ಇದ್ರೊಳಗಡೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ಇದಕ್ಕೆ ಅಂತ ಟೈಮ್ ಎತ್ತಿಕ್ತೀನಿ ಸರ್. ಗುಂಪು ಬಾಳೆ ಅಂತ ಹೇಳಿದ್ನಲ್ಲ, ಇದಕ್ಕೆ ಅಂತ ಟೈಮ್ ಎತ್ತಿಕ್ 1 ತಿಂಗಳಲ್ಲಿ 5 ಅವರ್ ಇದಕ್ಕೆ ಅಂತ ಎತ್ತಿಕ್ತೀನಿ ಸರ್. 5 ಅವರ್ ಏನ್ ಎತ್ತಿಕ್ತೀನಿ, ಇದ್ರಲ್ಲಿ ಬರೋ ಕಂದುಗಳನ್ನ, ಅಂದ್ರೆ ಯಾವ್ದು ವೇಸ್ಟ್ ಕಂದುಗಳು ಅಂತ ಇರ್ತಾವಲ್ಲ, ಅಂದ್ರೆ ಸಪೋರ್ಟ್ ಇಲ್ದೇನೆ ವೇಸ್ಟ್ ಆಗಿ ದೂರದಲ್ಲಿ ಹುಟ್ಟಿರ್ತಲ್ಲ ಅಂತ ಕಂದುಗಳನ್ನ ಎಪ್ಕೊಂತೀನಿ ಸರ್. ಅಂತ ಕಂದುಗಳನ್ನ ಎಪ್ಕೊಂಡು ನಾನೇನ್ ಮಾಡ್ತೀನಿ, ಈ 4 ಗಿಡ ಇಕ್ಕಿದ್ದು ನಮ್ಮ ಮನೆಗೆ ಅಂತ ಇಕ್ಕಿದ್ದು ಇದರಲ್ಲಿ 400 ಕಂದುಗಳನ್ನ ಎಪ್ಕೊಂಡು ನಾನೀಗ ಅದನ್ನ ನಾನು ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡ್ತಾ ಬಂದಿದ್ದೀನಿ ಸರ್. ಸಪರೇಟ್ ಆಗಿ ಬೇರೆ ಕಡೆ ಸ್ಪ್ರೆಡ್ ಮಾಡಿ ಬಂದಿದ್ದೀನಿ ಸರ್. ಇದಾಲೆ ಹತ್ತತ್ರ ಒಂದ್ 6-7 ವರ್ಷದ ಮ್ಯಾಲ ಆಯ್ತು ಸರ್. 6-7 ವರ್ಷ ಆಯ್ತಾ ಸರ್ ಇದು? ಹೌದು ಸರ್, 6-7 ವರ್ಷದ ಮ್ಯಾಲ ಆಯ್ತು ಸರ್. ಇದನ್ನ ಹಂಗೆ ಬಿಟ್ಟಿದೀನಿ ಸರ್. ಏನು ತೊಂದರೆ ಇಲ್ಲ ಸರ್. ನೀವು ಇದರಿಂದ ತೊಂದರೆ ಅನ್ನೋದು ಏನು ಇಲ್ಲ ಸರ್. ನೀವು ಬೇಕಾದ್ರೆ ಯಾವ್ದ್ರಲ್ಲಾದ್ರೂ ಬೇಕಾದ್ರೆ ತೋರಿಸಿ ಸರ್, ಝೂಮ್ ಮಾಡಿ ತೋರಿಸಿ ಸರ್. ಇದೆಲ್ಲ ಇಲ್ಲಿ ತೋರಿಸಿ ಸರ್, ಇಲ್ಲಿ ಅಡಿಕೆ ತೋರಿಸಿ ಸರ್, ಇಲ್ಲಿ ತೋರಿಸಿ ಸರ್. ಏನ್ ತೊಂದರೆ ಆಗಿ ತೋರಿಸಿ ಸರ್. ನೋಡಿ ಸರ್, ಅಡಿಕೆ ಈಗ ಬಾಳೆ ಪಕ್ಕದಲ್ಲೇ ಐತೆ, ಏನು ತೊಂದರೆ ಆಗಿಲ್ಲ ಸರ್. ಹಂಗಂತ ಹೇಳಿ ತೊಂದರೆ ಆಗಿಲ್ಲ ಅಂತ ಹೇಳಿ ತೊಂದರೆ ಮಾಡ್ಕೋಬಾರ್ದು. ಏನಾದ್ರು ತೊಂದರೆ ಆಗೋದಾದ್ರೆ ಅದನ್ನ ನಾವು ಕ್ಲಿಯರ್ ಮಾಡ್ಕೋಬೇಕು ಸರ್, ಅಷ್ಟೇ. ಅದೇ ಒಳ್ಳೆ ಪಟಾಶ್ ಸಿಗುತ್ತೆ, ಒಳ್ಳೆ ಗೊಬ್ಬರ ಸಿಗುತ್ತೆ ಸರ್. ಆಮೇಲೆ ಇನ್ನೊಂದ್ ಏನಂದ್ರೆ ಸರ್, ಈಗ ನಾನು ಈ ಬಾಳೆ ಗಿಡಕ್ಕೆ 1 ರೂಪಾಯಿ ಅಂತ ಏನು ಖರ್ಚು ಮಾಡಿಲ್ಲ ಸರ್. ಯಾರಾದ್ರೂ ಕೇಳಿ ಫಸ್ಟಿಗೆ ಬಂಡವಾಳ ಹಾಕಿದೀನಿ ಅಂದ್ರೆ, ಬಂಡವಾಳ ಅಂದ್ರೆ ಫಸ್ಟಿಗೆ ತಂದು 4 ಕಂದು ಎಪ್ಕೊಂಬಂದಿನಿ, ಅದಕ್ಕೆ ದುಡ್ಡು ಹಾಕಿಲ್ಲ. ಎಪ್ಕೊಂಬಂದಿರೋದು ಬಿಟ್ರೆ ಇದನ್ನ ನಾನು ಮಲ್ಟಿಪ್ಲೈ ಮಾಡ್ಕೊಂಡು 400 ಬಾಳೆ ಮಾಡ್ಕೊಂಡಿದ್ದೀನಿ. 400 ಬಾಳೆ ಆಗಿದೆ? ಹೌದು ಸರ್, ಈಗ 400 ಬಾಳೆ ಆಗಿದೆ ಒಂದು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಇದಕ್ಕೆ 1 ಚೂರು ಗೊಬ್ಬರ ಹಾಕಿಲ್ಲ ಸರ್. ಈ ನೋಡಿ ತೋರಿಸ್ತಾ ಇರ್ಬೋದು ಹೆಂಗೈತಂಗಿ ಗರಿ, ನ್ಯಾಚುರಲ್ ಆಗಿ ಇದೇ ಗರಿ, ಇದೇ ಕಡ್ಡಿ ಕಸ ಎಲ್ಲ ಇಲ್ಲೇ ಬಿಟ್ಟು ಬಿಡ್ತೀನಿ ಸರ್. ಅದನ್ನೇನು ಕ್ಲೀನ್ ಮಾಡಲ್ಲ, ಏನು ಮಾಡಲ್ಲ.
ಇದನ್ನ ಇಲ್ಲೇ ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ಸರ್, ಇಲ್ಲಿ ಗೋಕುಪಾಮೃತ, ಇಲ್ಲಿ ಇದು ಪೋರ್ಟಬಿಲಿಟಿ, ಇದು ಗೋಕುಪಾಮೃತ. ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಏನ್ ತಿರ್ಸಿ ರೆಡಿ ಆಗಿರುತ್ತಲ್ಲ ಕಲ್ಚರ್, ಈ ಕಲ್ಚರ್ ನಾನು ಅಲ್ಲಿ ಒಯ್ತೀನಿ ಸರ್. ಮಾಯಿಶ್ಚರ್ ಇದ್ದಾಗ, ನೀರು ಬಿಟ್ಟು ಮಾಯಿಶ್ಚರ್ ಇದ್ದಾಗ ಅದ್ರ ಮೇಲೆ ಇಕ್ಕೊಂಬತ್ತೀನಲ್ಲ, ಅದು ಅಲ್ಲೇ ಕೆಟ್ಕೊಂಡು ಗೊಬ್ಬರ ಆಗಿ ಅಲ್ಲೇ ಇದಾಗಿ ಇದಾಗುತ್ತೆ ಸರ್. ಆತರ. ಆಮೇಲೆ ನೀವು ಇನ್ನೊಂದು ಅಂತಂದ್ರೆ ಬೇಕಾದ್ರೆ ಗೊನೆಗಳನ್ನ ತೋರಿಸ್ತಾ ಹೋಗ್ಬೋದು ಸರ್. ಈಗ ಉದಾಹರಣೆ ಇಲ್ಲಿ ತೋರಿಸಿ ಸರ್, ಇದರಿಂದ ಹೋಗಿರೋದು ಗೊನೆ ತೋರಿಸಿ ಸರ್, ಇಲ್ಲಿಂದ ತೋರಿಸಿ ಸರ್. ಅದೇನ ಕನಿಷ್ಠ ಅಂದ್ರೂ ಅದು ಏನಿಲ್ಲಾರು 7 kg ಅಂತೂ ಇಲ್ಲ ಸರ್ ಆ ಗೊನೆ ಒಂದು. ಆಮೇಲೆ ಅದು ಏನಪ್ಪಾ ಅಂತಂದ್ರೆ ಗೊನೆ ಬತ್ತಿದಂಗೆನೆ ಆದ್ರೆ ಹೂವು ಬರುತ್ತೆ ಸರ್. ಒಂದ್ ಸ್ವಲ್ಪ ಕಡೆ ಬಂದು ತೋರಿಸಿ ಸರ್, ಅಲ್ಲಿ ಹೂವು ಕಾಣುತ್ತೆ ಸರ್. ಆ ಹೂವನ ನಾನು ಪಟಾಶಿಗೆ ಬಿಡ್ಕೊಂತೀನಿ ಸರ್. ಅಲ್ಲಿ ಕಾಣ್ತಿದ್ಯಲ್ಲ, ಅದು ಮಾಡಿ ಸರ್. ಆ ಹೂವನ ನಾನು ಪಟಾಶಿಗೆ ಬಳಸ್ಕೊಂತೀನಿ. ಅದೇ ಓಡಬಿಡಿಸಿಗೆ ಕಟ್ ಮಾಡಿ ಹೂವು ಹಾಕ್ತೀನಿ. ಒಂದು ಅದನ್ನ ಯಾವಾಗ ಕಟ್ ಮಾಡಾಕ್ತೀನಿ ಅಂತಂದ್ರೆ ಆದಷ್ಟು ಅಲ್ಲಿ ಆ ಊದ್ ಮೇಲೆ ಇದೆಯಲ್ಲ ಸರ್, ಅವನ್ನೆಲ್ಲ ಜೇನುಹುಳುಗಳು ತಿಂತವೆ ಸರ್. ಹೌದು ಸರ್. ಜೇನುಹುಳುಗಳೆಲ್ಲ ಮಕರಂದ ಹೀರಿ ಮಾಡಿ ಇನ್ನೇನ್ ಬಾಳೆಗೊನೆ ಯಾವಾಗ ಬಲಿತೈತೋ ಅಂತ ಟೈಮಲ್ಲಿ ನಾನು ಹೂವು ತಕೊಂಡು ಕಟ್ ಮಾಡ್ಕೊಂಡು ನಾನು ಓಡಬಿಡಿಸಿಗೆ ಬಳಸ್ತೀನಿ ಸರ್. ಆಮೇಲೆ ಇದರಲ್ಲಿ ವೇಸ್ಟೇಜ್ ಅಂತ ಏನಿಲ್ಲ ಸರ್. ಈಗ ನಾನು ಹೇಳಿದೆ ನಿಮ್ಗೆ, ಅಕಸ್ಮಾತ್ ನಾನು ಕರ್ಬೇವಿದು ವಿಚಾರಕ್ಕೆ ಬಂದಾಗ ಹೇಳಿದೆ ಸರ್, ರೋಡಿಗೆ ಅಂತ ಬಿಟ್ಕೊಂಡಿದೀನಿ 2 ಸಾಲು ಅಂತ. ಆ 2 ಸಾಲಿಗೆ ಈ ಬಾಳೆ ಕಂದ ತಗೊಂಡೋಗಿ ಕಡ್ದ್ರಲ್ಲಿ ಹಾಕೋದ್ರಿಂದ ಪಟಾಶ್ ಸಿಗುತ್ತೆ ಸರ್. ವೇಸ್ಟೇಜ್ ಏನಂತ ಏನು ಇಲ್ಲ ಸರ್. ಅದು ಮೇನ್ ವೇಸ್ಟೇಜ್ ಅಂತ ಏನಿಲ್ಲ. ನಾವು ಏನಂದ್ರೆ ಗುಂಪು ಬಾಳೆ ಮಾಡೋದ್ರಿಂದ ಉಪಯೋಗ ಏನಪ್ಪಾ ಅಂತಂದ್ರೆ ಮೇನ್ ಕಂದು ಸಿಗ್ತವೆ ನಮ್ಗೆ, ಕಂದುಗಳು ಸಿಗ್ತಾ ಹೋಗ್ತವೆ ಒಂದು. ಆಮೇಲೆ ಯಾವುದೇ ಕಾರಣಕ್ಕೂ ಗಾಳಿ ಪಾಳಿ ಬೀಸಾಗ ಬೀಳ್ದಂಗೆ ಮಾಡ್ದಂಗೆ, ಆಮೇಲೆ ನೀರು ಹೆಚ್ಚಿಗೆ ಬಿಡ್ದಂಗೆ, ತೀರಾ ಜಾಸ್ತಿನೂ ಬಿಡಬಾರ್ದು, ತೀರಾ ಕಮ್ಮಿನೂ ಬಿಡೋದು. ಆತರ ಬಿಡೋದ್ರಿಂದ ಸಪೋರ್ಟ್ ಆಗಿ ನಿಂತ್ಕೊಳ್ಳುತ್ತೆ ಸರ್. ಇಲ್ಲೇ ತೋರಿಸಿ ಸರ್, ಬನ್ನಿ ಸರ್, ಇಲ್ಲಿ ತೋರಿಸಿ ಸರ್, ಬನ್ನಿ ಸರ್. ಇದು ನೋಡಿ ಸರ್, ಇದು ಈ ಬಾಳೆಕಂದಿಗೆ ಇದು ಸಪೋರ್ಟ್ ಆಗಿ ನಿಂತಿದೆ ಸರ್. ಈಗ ಹೌದು ಸರ್, ಈ ತರ ಸಪೋರ್ಟಿಗೆ ಬಿಡ್ಕೋಬೇಕು. ಈ ತರ ಸಪೋರ್ಟಿಗೆ ಬಿಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಈ ಬಾಳೆ ಗೊನೆ ದೊಡ್ಡದಾದ್ರೂ ಬೀಳ ಅಂತ ಚಾನ್ಸಸ್ ಇರಲ್ಲ, ಇದು ತಡೆಯುತ್ತೆ ಸರ್. ಹೌದು ಸರ್. ನಾವ್ ಏನ್ ಮಾಡ್ತೀವಿ, ಇದೇ ಕಂದ ಎಬ್ಬುದ್ರೆ ಏನಾಗುತ್ತೆ ಅಂತಂದ್ರೆ ನೀರ್ ಬಿಟ್ಟಾಗ ಮಾಡಿದಾಗ ಸಪೋರ್ಟ್ ಇಲ್ಲದೆ ಬೀಳ ಅಂತ ಚಾನ್ಸಸ್ ಇರ್ತವೆ ಸರ್. ಅದಕ್ಕೋಸ್ಕರ ಗುಂಪು ಬಾಳೆಲಿ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್. ಒಂದು ಆಮೇಲೆ ತೊಂದ್ರೆ ಏನು ಇಲ್ಲ ಸರ್. ಒಂದ್ರಲ್ಲಿ ಹೂವು ಸ್ಟಾರ್ಟ್ ಆಗ್ತಾ ಇರ್ತೈತೆ, ಒಂದ್ರಲ್ಲಿ ಆಲೆ ಬಾಳೆಗೊನೆ ಬರ್ತಾ ಇರ್ತೈತೆ, ಒಂದ್ರಲ್ಲಿ ಆಲೆ ಬಂದು ಹೋಗಿರ್ತೈತೆ. ಆಮೇಲೆ ಅದೇ ಬಂದು ಹೋಗಿರೋ ಬಾಳೆಗೊನೆ, ಈಗ ಉದಾಹರಣೆ ಈಗ ಇದಾಲೆ ಬಾಳೆಗೊನೆ ಬರ್ತಾ ಇದೆ ಸರ್, ರೆಡಿ ಆಗೈತೆ. ಹೌದು ಸರ್. ಓಕೆನಾ, ಇದು ರೆಡಿ ಆಗೈತೆ. ಈ ಇದ್ರಲ್ಲಿ ಇದನ್ನ ತೋರಿಸ್ತೀವಿ ಸರ್. ಇಲ್ಲಿ ಹಂಗೆ ತೋರಿಸಿ ಸರ್. ಇದು ಅದೇ ಬುಡ್ದಾಗ್ಲುತ್ತೇನೆ, ಅದೇ ಬುಡ್ದಾಗ ಇದಾದ್ರೆ ರೆಡಿ ಆಗ್ತಾ ಇದೆ ಸರ್. ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಅದು ರೆಡಿ ಆಗಿ ಹೋದ್ಮೇಲೆ ಅದು ಫಸ್ಟ್ನೇದು. ಹೌದು 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 ಸರ್. ಅದಾಕ ನೆಕ್ಸ್ಟ್ ಇದು ಬರುತ್ತೆ ಸರ್. ಇದು ಹಾಕಿದಂಗೆ ನೆಕ್ಸ್ಟ್ ಇನ್ನೊಂದು ಯಾವ್ದೋ ಹೂ ರೆಡಿ ಆಗಿರುತ್ತೆ ಸರ್. ಅದ್ರಲ್ಲಿ ಹೂ ಬರ್ತದೆ. ನಾನೇನ್ ಹೇಳ್ತೀನಿ ಅಂದ್ರೆ, ಈ ಗುಂಪು ಬಾಳೆ ಮಾಡೋದ್ರಿಂದ ಒಂದು ಹೋಗ್ತಾ ಐತೇನೋ ಒಂದಲ್ಲಿ ರೆಡಿ ಇರುತ್ತೆ ಸರ್. ನಮ್ಗೆ ಇನ್ಕಮಿಗೆ ಏನು ತೊಂದರೆ ಇಲ್ಲ, ಮನೆ ಇನ್ಕಮಿಗೆ ಸಾಕು, ಮನೆ ಖರ್ಚು ಮೇಂಟೈನ್ ಆಗ್ಲಿ ಸರ್. ನನ್ನ 4 ಇಕ್ಕದಂಗೆ ಇದ್ದಿದ್ರೆ ಇವತ್ತು 400 ಅಂತ ಹೇಳಕ್ ಆಗ್ತಿರ್ಲಿಲ್ಲ. ಅದ್ರ ಸಲುವಾಗಿ. ಆಮೇಲೆ ಅದೊಂದೇ 400 ಅಂತ ಹೇಳದಂತಲ್ಲ, ಈಗ ಕಂದುಗಳು ನೆಪ್ಕೊಂಡು ನಾವು ಬೇರೆ ಕಡೆಯಿಂದ ಮಲ್ಟಿಪ್ಲೈ ಮಾಡ್ತೀವಿ. ಆಮೇಲೆ ಸಾಕು, ನಮ್ಮ ಮನೆ ಖರ್ಚಿಗೆ ಆಗ್ತಾ ಹೋಗ್ತೈತೆ. ಆಮೇಲೆ ಇನ್ನೊಂದ್ ಏನಂದ್ರೆ ಪಟಾಶ್ ಸಿಗುತ್ತೆ. ಇದ್ರಲ್ಲಿ ಏನು ವೇಸ್ಟ್ ಅಂತ ಇಲ್ಲ ಸರ್, ಯಾವ್ದು ವೇಸ್ಟ್ ಅಂತ ಇಲ್ಲ ಸರ್. ನಾವು ಬಳಸ್ಕೊಳ ರೀತಿನ ಸರಿಯಾಗಿ ಬಳಸ್ಕೊಂಡ್ರೆ ಯಾವ್ದು ವೇಸ್ಟ್ ಆಗಲ್ಲ ಸರ್, ಅಷ್ಟೇ. ಆಮೇಲೆ ನಾನ್ ಹೇಳೋದೇನಂದ್ರೆ, ಪ್ರತಿಯೊಂದು ನೀವ್ ಏನೇ ಮಾಡ್ತೀರಾ, ಯಾವ ಬೆಳೆ ಬೆಳಿತೀರಾ, ಯಾವ ಬೆಳೆ ಮಾಡ್ತಾ ಹೋಗ್ತೀರಾ, ಯಾವ್ದಕ್ಕೂ ಎಲ್ಲದಕ್ಕೂ ಒಂದೊಂದು ಸಮಯ ಅಂತ ಮೀಸಲಿಡಿ ಸರ್. ಇದಕ್ಕೆ ಇಷ್ಟು ಸಮಯ ಅಂತ ಇಟ್ಟಾಗ ಅದು ಮುತುವರ್ಜಿ ನಮ್ಮಲ್ಲಿ ಕೈಯಲ್ಲಿ ಇರುತ್ತೆ. ಯಾವುದೇ ಕಾರಣಕ್ಕೂ ಬೆಳೆ ನಷ್ಟ ಆಗಕ್ಕೆ ಚಾನ್ಸ್ ಆಗಲ್ಲ. ಆಮೇಲೆ ಏನೇ ತೊಂದರೆಗಳನ್ನ ಆಗಕ್ಕೆ ನಾವು ಬಿಡ್ದಂಗೆ ನೋಡ್ಕೋಬಹುದು ಸರ್. ಓಕೆ ಸರ್. ಸರ್, ಈಗ ಎಷ್ಟೊತ್ತು ಮಾಹಿತಿ ಕೊಟ್ರಿ, ಧನ್ಯವಾದಗಳು ಮೊದಲನೇದಾಗಿ. ಎರಡನೇದಾಗಿ ಸರ್, ಈಗ ಈ ವಿಡಿಯೋ ನೋಡಿರ್ತಾರೆ, ಒಂದಷ್ಟು ಡೌಟ್ಸ್ ಇರುತ್ತೆ ಅಥವಾ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ರೈತರು ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್, ಧಾರಾಳವಾಗಿ ಮಾಡಿ. ಆಮೇಲೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಾನು ವಿಡಿಯೋದಲ್ಲಿ ಇಲ್ಲೇ ಹೇಳ್ಬಿಡ್ತೀನಿ ಸರ್. ಯಾವುದೇ ಕಾರಣಕ್ಕೂ 6 ಗಂಟೆಯಿಂದ ಹಿಡಿದು ನೈಟ್ 6 ಗಂಟೆಯಿಂದ ಹಿಡಿದು 9 ಗಂಟೆ ಒಳಗಡೆ ಮಾಡಿ. ಯಾಕೆಂದ್ರೆ ನಂದು ಪರ್ಸನಲ್ ಜೀವನ ಇದೆ. ಅದ್ರ ಸಲುವಾಗಿ ನೀವು ಯಾವಾಗ ನಂಬರ್ ಸಿಕ್ತು ಅಂತ ಹೇಳಿ ಯಾವಾಗಂದ್ರೆ ಅವಾಗಲೇ ಮಾಡಿದ್ರೆ ಮಾಹಿತಿ ಕೇಳ್ಬೇಕು. ನಿಜ ನಾನು ಹೇಳ್ತಿದ್ದೀನಲ್ಲ, ಪ್ರತಿ ಒಂದ್ರ ಬಗ್ಗೆನೂ ನನಗೆ ಗೊತ್ತಿರೋದು, ನಾನು ಅನುಭವಿಸಿರೋದು ಮಾಹಿತಿ ಹೇಳ್ತೀನಿ. ಕರ್ಬೇ ವಿಚಾರಕ್ಕೆ ಬಂದ್ರೆ ಆಗ್ಲಿ, ಇನ್ನೊಂದಾಗ್ಲಿ ನಾನು ಏನ್ ತೋರಿಸಿದೆ ಅದೆಲ್ಲಾ ವಿಚಾರನೂ ನಾನು ಹೇಳ್ತೀನಿ. ಆದ್ರೆ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸರ್. ಅದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮಂತೆ ನಾನು ನಿಮ್ ಜಾಗದಾಗಿದ್ದನು. ನೀವು ನಮ್ ಜಾಗಕ್ಕೆ ಬರ್ಲಿ ಅಂತ ನಾನು ಯೋಚನೆ ಮಾಡೋದು. ನೀವು ಹಂಗ 4 ಜನ ಕೇಳೋರಾಗಿ ಮಾಡೋರಾಗಿ ಬೆಳೀರಿ, ಮಾಡ್ರಿ, ಅದು ಕಷ್ಟ ಸುಖ ನಾನು ಅನುಭವಿಸಿರೋದು ಕೇಳ್ತೀನಿ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಸರ್, ಈಗ ಜೀವನದಲ್ಲಿ ಏಳು ಬೀಳು, ಕಷ್ಟ, ನೋವು ಎಲ್ಲಾರ್ಗು ಬರುತ್ತೆ, ಇಲ್ಲ ಅನ್ನಲ್ಲ. ತಾಳ್ಮೆಯಿಂದ ಕೃಷಿ ಮಾಡಿ. ನಾವ್ ಹೊಂದ್ಕೊಂಡಷ್ಟು ಸುಲಭ ಯಾವುದೂ ಇಲ್ಲ. ತಾಳ್ಮೆಯಿಂದ ಮಾಡಿ. ಇವತ್ತಲ್ಲ ನಾನು ಹೇಳೋದಷ್ಟೇ ಸರ್, ನಮ್ಮ ಹೆಜ್ಜೆ, ನಮ್ಮ ದಾರಿ, ನಮ್ಮ ಗುರಿ ಕರೆಕ್ಟ್ ಆಗಿದ್ದು ನಿಸ್ವಾರ್ಥದಿಂದ ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂತ ಹೋದ್ರೆ, ಪರಿಶುದ್ಧ ಮನಸ್ಸಿಂದ ಮಾಡ್ಕೊಂತ ಹೋದ್ರೆ ಸರ್, ಇವತ್ತಲ್ಲ ನಾಳೆ ಒಳ್ಳೇದಾಗಿ ಆಗುತ್ತೆ ಸರ್. ನಾನು ಇನ್ನೊಂದೇನ್ ಹೇಳ್ತೀನಿ ಅಂತಂದ್ರೆ, ಯಾವುದೇ ಕಾರಣಕ್ಕೂ ರೈತರು ಬೆಳೆದ ಬೆಳೆಗೆ ಅವರೇ ಬೆಲೆ ನಿಗದಿ ಮಾಡಂಗ್ ಆಗ್ಬೇಕು. ಪ್ರತಿಯೊಬ್ಬ ರೈತನು ಆಯಾ ಬೆಳೆಗೆ ರೈತ ಉದ್ಯಮಿಗಳಾಗ್ಬೇಕು ಸರ್.
ನಾನು ಹೇಳ್ತಿರೋದು ಆ ರೈತ ಆ ಬೆಳೆಗೆ ರೈತ ಉದ್ಯಮಿಗಳು ಆದ್ರೆ ಮಾತ್ರ ನಿಜವಾಗ್ಲೂ ಏನಾದ್ರು ಸಾಧನೆ ಮಾಡ್ಬೋದು. ತಾಳ್ಮೆ ಇರಬೇಕು ಸರ್, ಆಮೇಲೆ ಹಠ ಇರಬೇಕು, ಛಲ ಇರಬೇಕು, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಸರ್ ಕಿಚ್ಚಿರ್ಬೇಕು ಸರ್. ಹಾ ಸರ್. ನಾನು ಏನಾದ್ರು ಮಾಡ್ತೀನಿ ಅನ್ನೋ ಕಿಚ್ಚಬೇಕು ಸರ್. ಕಿಚ್ಚಿದ್ರೆ ಮಾತ್ರ ಏನಾದ್ರು ಮಾಡಕ್ ಸಾಧ್ಯ ಸರ್. ಓಕೆ ಸರ್. ಸರ್ ಇಷ್ಟೊತ್ತು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್ ಮೊದಲನೇದಾಗಿ ನಮ್ಮ ಕಲ್ಪತರುನಾಡು ತುಮಕೂರು ಜಿಲ್ಲೆಗೆ ನಮ್ಮ ಸುಪ್ರಸಿದ್ಧ ಮಾಗೋಡು ರಂಗನಾಥ ಸ್ವಾಮಿ ನೆಲೆಸಿರುವಂತಹ ಶಿರಾ ತಾಲೂಕಿನ ಕಳ್ಳಂಬೇಳ ಹೋಬಳಿಯ ಮುದುಮಾಡು ಗ್ರಾಮಕ್ಕೆ ನಿಮ್ಗೆ ಆಧಾರದ ಸ್ವಾಗತ ಸರ್. ಯಾಕಂದ್ರೆ ನಾನು ಫಸ್ಟ್ನೇ ಸರಿ ನೀವು ಮಾತಾಡಿದಾಗ ನನಗೆ ಅದನ್ನ ತಿಳ್ಸಕ್ ಆಗ್ಲಿಲ್ಲ, ಸ್ವಾಗತ ಮಾಡಕ್ ಆಗ್ಲಿಲ್ಲ. ಕೊನೆದಾಗಾರು ಏನೋ ಒಂದು ನಿಮ್ಗೊಂದು ವೇದಿಕೆ, ನಿಮ್ಮ ವೇದಿಕೆ ಮೂಲಕ ಅದನ್ನ ಹೇಳಕ್ ಅವಕಾಶ ಮಾಡ್ಕೊಟ್ರಿ. ಅದಲ್ಲದೆ ಸರ್ ಇನ್ನೊಂದ್ ಏನಂದ್ರೆ ಎಷ್ಟೋ ಲಕ್ಷಾಂತರ ಮಂದಿ ಕೃಷಿಕರು ಯುವಕರು ಮಾಡ್ತಾ ಇದಾರೆ. ಹಂಗಂತ ಹೇಳಿ ನಾನು ಯುವಕರನ್ನ ಮಾತ್ರ ಕನ್ಸಿಡರ್ ಮಾಡಿ ಹೇಳ್ತಿಲ್ಲ, ಪ್ರತಿಯೊಬ್ಬ ರೈತರು ಅಷ್ಟೇನ. ನಾನು ಹೇಳೋದೇನ್ ಗೊತ್ತಾ, ನಾನೆಲ್ಲೋ ಎಲೆ ಮರೆ ತೋಟದಲ್ಲಿ ಕೃಷಿ ಮಾಡ್ತಾ ಇರೋಂತ ನಮ್ಮಂತರನ್ನ ಗುರುತಿಸಿ ಬೆಳಕಿಗೆ ತರೋಂತ ಕೆಲಸ ಮಾಡ್ತಿದ್ದೀರಾ. ನಮ್ಮ ಹತ್ರ ಇರೋ ಒಂದು ಒಳ ಮಾಹಿತಿಗಳನ್ನ ಹಂಚ ಅಂತ ಕೆಲಸ ಮಾಡ್ತಾ ಇದ್ದೀರಾ, ನಾನಾ ಜನಗಳಿಗೆ ತಿಳಿಸೋಂತ ಕೆಲಸ ಮಾಡ್ತಿದ್ದೀರಾ ಸರ್. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಓಕೆ, ಧನ್ಯವಾದಗಳು ಧನ್ಯವಾದಗಳು ಸರ್.